ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಆನ್ಲೈನಲ್ಲಿ ಒಂದೆರಡು ಐಟಮ್ ಬುಕ್ ಮಾಡಿದ್ದೆ. ಅದರಲ್ಲಿ ಮೇಯ್ನು ನನ್ನ ಮಗಂಗೆ ಒಂದು ಬ್ಯಾಗ್ ಬೇಕಿತ್ತು. ಯಾಕಂದರೆ ಅವನಿಗೆ ಎಷ್ಟು ಬ್ಯಾಗ್ ಕೊಡಿಸಿದ್ರೂ ಇಟ್ಕೊಳ್ತಿರ್ಲಿಲ್ಲ. ಇಲ್ಲೇ ಅಂಗಡಿ ಹೋಗಿ ತಗೊಬಂದರೆ ಅಷ್ಟು ಕ್ವಾಲಿಟಿ ಚೆನ್ನಾಗಿ, ಅಂದರೆ ನೋಡೋಕ್ಕೆ ಚೆನ್ನಾಗಿರೋದು, ಬೇಗ ಕಿತ್ತಾಕೊಳ್ಳೋನು. ಹಾಗೆ ನನ್ನ ಮಗಳಿಗೆ ಒಂದು 3 ವರ್ಷದ ಹಿಂದೆ ಒಂದು ಬ್ಯಾಗ್ ಕೊಡಿಸಿದ್ದೆ. ಅದು ಇವಾಗಲೂ ಇಟ್ಕೊಂಡಿದ್ದಾಳೆ, ಅಷ್ಟು ಚೆನ್ನಾಗಿತ್ತು. ಅದು ಅಂಗಡೀಲಿ ಸಿಗ್ತಾ ಇರಲಿಲ್ಲ. ಅದು ಹೆಸರು ಹೇಳಕ್ಕೆ ಬರಲಿಲ್ಲ. ತುಂಬ ಹೊತ್ತು ವೀಡಿಯೋಗೆ ಏನು ಹೆಸರು ಹೇಳೋದು, ಅದ್ರ ಹೆಸರು ಫಿಗರು ಅಂಥೇಳಿ ಓದ್ತಾ ಇದ್ವಿ. ಐ ಬೇರೆ ಇರಲಿಲ್ಲ ಅದರಲ್ಲಿ. ಆಮೇಲೆ ಗೊತ್ತಾಯ್ತಿದ್ದು ಎಫ್ ಗೇರ್ ಅಂಥೇಳಿ ಆನ್ಲೈನಲ್ಲಿ ನೋಡಿ ಆಮೇಲೆ ಇವಾಗ ಹೇಳ್ತಾ ಇದ್ದೀನಿ. ಅದನ್ನು ಬುಕ್ ಮಾಡಿ ನನ್ನ ಮಗನಿಗೆ ತಗೊಂಡಿರೋದು. ಏನಕ್ಕಂದರೆ ಅಷ್ಟು ಚೆನ್ನಾಗಿದೆ ಬ್ಯಾಗು. ನನ್ನ ಮಗ ಅದೇ ಹೇಳಿದ್ನಲ್ಲ, ನನ್ನ ಮಗಳಿಗೆ 2-3 ವರ್ಷದ ಮುಂಚೆ ಒಂದು ತಗೊಂಡಿದ್ದು, ಅದು ತೋರಿಸ್ತೀನಿ. ಈಗ ನೋಡಿ ಇದು ಎಷ್ಟು ದೊಡ್ಡ ಇದೆ, ಸ್ವಲ್ಪ ದೊಡ್ಡ ಇದೆ ಬ್ಯಾಗು, ಅಂದರೆ ಬಾಳಿಕೆ ಬರುತ್ತೆ. ಈಗ ಅವನ 3ನೇ ಕ್ಲಾಸು, 4, 5, 6, 6ನೇ ಕ್ಲಾಸ್ ತನಕ ಇದು ಬಾಳಿಕೆ ಬರುತ್ತೆ. ಅಂದರೆ ಕಲರ್ ಸ್ವಲ್ಪ ಡಿಮ್ ಆಗುತ್ತೆ ಅನ್ನೋದು ಬಿಟ್ಟರೆ ಮತ್ತು ಚೆನ್ನಾಗಿರುತ್ತೆ. ಕ್ವಾಲಿಟಿನೂ ಅಂತೂ ತುಂಬ ಚೆನ್ನಾಗಿದೆ. ಆಮೇಲೆ ಗಟ್ಟಿ ಮುಟ್ಟಾಗಿದೆ. ಊರಿಗೆ ಏನಕ್ಕಾದ್ರೂ ಹೋಗಬೇಕು, ಬಟ್ಟೆ ಹಿಡ್ಕೊಂಡು ಹೋಗಬೇಕಂದ್ರೂ ಚೆನ್ನಾಗಿರುತ್ತೆ. ಇದೆ ನೋಡಿ ನನ್ನ ಮಗಳು ಬ್ಯಾಗು. 3 ವರ್ಷದ ಹಿಂದೆ ತಗೊಂಡಿದ್ದು, 3-4 ವರ್ಷ ಆಯ್ತೇನಪ್ಪ ಇದು ತಗೊಂಡು. ಕಲರ್ ಸ್ವಲ್ಪ ಚೇಂಜ್ ಇದೆ, ಅಂದರೆ ಇವಳದು ಇನ್ನೂ ಚೆನ್ನಾಗಿತ್ತು. ಅಷ್ಟು ವರ್ಷದಿಂದ ಹಾಕಿ ಕಲ್ಲರೆಲ್ಲ ಇದು ಮಾಡ್ಕೊಂಡಿದ್ದಾಳೆ. ಅಂದರೆ ಬಿಸಿಲಿಗೂ ಇದಾಗಿದೆ, ಗಲೀಜು ಆಗಿ ಎಲ್ಲ ತೊಳೆದು ಕಲ್ಲರ್ ಹೋಗಿದೆ. ನೋಡಿ ಇದೆಷ್ಟು ಚೆನ್ನಾಗಿದೆ ಬ್ಯಾಗು. ಎಷ್ಟು ಬುಕ್ಸ್ ಇಟ್ಕೊಂಡ್ರೂ ಏನೂ ಆಗೋಲ್ಲ. ಊರಿಗೆ ಹೋಗ್ಬೇಕಂದ್ರೆ ಬಟ್ಟೆನೂ ತುಂಬ ಇಟ್ಕೋಬೋದು. ನೋಡಿ ಕ್ವಾಲಿಟಿ ಅಂದರೂ ಸೂಪರಾಗಿದೆ. ಯಾರು ಬುಕ್ ಮಾಡೋದಾದ್ರೆ ಇದು ಬುಕ್ ಮಾಡ್ಬೋದು. ಅಂದರೆ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ. ಅದರಲ್ಲಿ 2198 ಅಂತಿತ್ತು. ನಾನು ಆನ್ಲೈನಲ್ಲಿ ಅಂದರೆ ಫ್ಲಿಪ್ಕಾರ್ಟಲ್ಲಿ ಬುಕ್ ಮಾಡಿದ್ದು 1196 ರೂಪಾಯಿ ಕೊಟ್ಟಿದ್ದೆ ನಾನು. ನೋಡಿ ತುಂಬ ಚೆನ್ನಾಗಿದೆ. ಹೇಗೂ ತಗೊಳ್ತೀವಿ, ಸ್ವಲ್ಪ ರೇಟ್ ಜಾಸ್ತಿ ತಗೊಂಡ್ರೆ ಸ್ವಲ್ಪ ಬಾಳಿಕೆ ಬರುತ್ತೆ. ಇವಾಗ ದುಡ್ಡಿನ ಮುಖ ನೋಡೋಕೆ ಹೋದರೆ ಈಗ ಒಂದು 500, 600, 700 ರೂಪಾಯಿದಂತ ತಗೊಳಕ್ಕೆ ಹೋದರೆ ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ಸ್ವಲ್ಪ ಕಾಸ್ಟ್ಲಿ ಆದರೂ ಇದೇ ಕಂಪ್ನಿ ತಗೊಳ್ಳಿ, ಚೆನ್ನಾಗಿದೆ. ಇದ್ರ ಜೊತೆ ಒಂದು ಹಾಟ್ ಬಾಕ್ಸ್ ತಗೊಂಡೆ. ಅಂದರೆ ಹಾಟ್ ಬಾಕ್ಸಲ್ಲಿ ಎಲ್ಲ ಮಾಡಿ ಇಡ್ಬೋದಲ್ಲ ಅಂತ ಹೇಳಿ ತಗೊಂಡಿದ್ದು. ಆದರೆ ಇಡೋದು ಮಾತ್ರ ಏನೋ ಗೊತ್ತಿಲ್ಲ, ಹೇಗೆ ಇಡ್ತೀವಿ ಏನೋ ಅಂತ. ಅಂದರೆ ಒಂದು ಹೊಸದಾಗಿ ತಗೊಂಡಾಗ ಒಂದು 2-3 ದಿನ ಇಡ್ತೀವಿ, ಆಮೇಲೆ ಇಡೋಲ್ಲ. ಅದು ಮಾಮೂಲಿ ಎಲ್ಲರೂ. ಈಗ ಹೊಸ ಗಾಡಿ ತಗೊಂಡಾಗ ನಾವು ಹೇಗೆ ದಿನ ಒರೆಸಿ ಕ್ಲೀನ್ ಮಾಡ್ತೀವಿ, ಅದೇ ಥರ. ಹಾಟ್ ಬಾಕ್ಸಲ್ಲಿ ಇದು ಎಷ್ಟು ಗಂಟೆ ಹಾಟ್ ಆಗಿರುತ್ತೆ ಎಲ್ಲ ನೋಡಬೇಕು. ಮಿಲ್ಟನ್ ಕಂಪ್ನಿದು, ಅಂದರೆ ಒಳ್ಳೆ ಕ್ವಾಲಿಟಿ ಚೆನ್ನಾಗಿರುತ್ತೆ. ಯಾವಾಗಲೂ ಅಂದ್ಕೊಳ್ತಿದ್ದೆ ಒಂದು 2-3 ತಗೋಬೇಕು ಅಂಥೇಳಿ. ನೋಡೋಣ ಫಸ್ಟ್ ಒಂದು ತಗೊಂಡು ಆಮೇಲೆ ಹೇಗೆ ಬಿಸಿ ಇರುತ್ತೆ ಹೇಗಿರುತ್ತೆ ಅಂತ ಫಸ್ಟ್ ಒಂದು ತಗೊಂಡಿದ್ದೀವಿ. ಆದರೆ ನನಗೆ ಇಲ್ಲಿ ಮೇಲ್ಗಡೆ ಮುಚ್ಚಳದ ಮೇಲ್ಗಡೆ ಸ್ಟೀಲ್, ಅಲ್ಲಿ ಸ್ಟೀಲಿಂದು ಇರಬೇಕಿತ್ತು. ಅದು ಯಾವುದೂ ಸಿಗಲಿಲ್ಲ. ಅಂದರೆ ಫುಲ್ ಸ್ಟೀಲ್ ಇರೋದೇ ಇತ್ತು, ಅದು ಸ್ವಲ್ಪ ಕಾಸ್ಟ್ಲಿ ಇತ್ತು. ಇದು ಫಸ್ಟ್ ಹೇಗಿರುತ್ತೆ ನೋಡೋಣ. ತುಂಬ ಕಡೆ ನೋಡಿದ್ದೀನಿ ಸ್ವಲ್ಪ ಇದೇ ಥರದ್ದೆಲ್ಲ, ಅಂದರೆ 3 ಸೆಟ್ ಇರೋದೆಲ್ಲ ತಗೊಂಡಿದ್ರು. ನಾನು ಅದಕ್ಕೆ ಇದು ಒಂದು ಸೆಟ್ಟು ನೋಡೋಣ ಅಂತೇಳಿ ತಗೊಂಡಿದ್ದೀನಿ. ಇದ್ರ ಪ್ರೈಸ್ 675 ಇತ್ತು, ನಾನು ಕೊಟ್ಟಿರೋದು 550.